ಬಲು ವಿನೋದದಿಂದಲೇ ಹಿಡಿಯುತ್ತೆ ಕಳ್ಳ ಕೃಷ್ಣನ ಹದಮ ವೈರಿಯ ಮದವ ಮುರಿಯುತ್ತೆ ಹದಮ ವೈರಿಯ ಮದವ ಮುರಿಯುತ್ತೆ ಬೇರೆ ಮೆರೆಯುವೆ ದರೆಯನು ನಾನು ಬೇರೆ ಮೆರೆಯುವೆ ದರೆಯನು ನಾನು ಹಿಡಿಯುತ್ತೆ ಕಳ್ಳ ಕೃಷ್ಣನ ಗಂಡರಾಯನ ರುಂಡವನ್ನೇ ಪಂಡರಿಸಿ ಭುವನ ಬ್ರಹ್ಮಾಂಡವನ್ನೇ ನರಗಿಸಬಲ್ಲ ಈ ಧೇನುಕಾಸುರನು ಎಲ್ಲವೋ ಹರಿ ಚೋರ ಕಳ್ಳ ಬಾ ಬಾ ಈ ನನ್ನ ಗಂಡುಗಳೇ ಆಗಿದ್ದರೆ ಬಾ ನನ್ನ ಯುದ್ಧಕ್ಕೆ ನಾರಾಯಣ ನಾರಾಯಣ ಹಾರದು ನಾನಿರುವ ಸ್ಥಳವನ್ನು ಮರೆತು ಆ ನನ್ನ ಪರಮ ವೈರಿ ಆದ ಆ ಹರಿಯ ನಾಮಸ್ಮರಣೆಯನ್ನು ಬೋಧಿಸ್ತಾ ಬರುತ್ತಿರೋರು ಅವರಾರು ಓಹೋ ನಾರದರು ಇದೆಂತಹ ಅಪಶಕನ ದಾನವೇಂದ್ರ ಸುರದೇವತೆಗಳಾದ ನಾವು ನಿನ್ನ ಎದುರಿಗೆ ನಾನು ಬಂದರೆ ನಿನಗೆ ಅಮಂಗಲವಾಗುತ್ತದೆಯೇ? ಈ ನಾರದ ಮುನಿನು ನಿಂತರೆ ನಿಮ್ಮ ದಾನವರ ವಂಶವನ್ನೇ ನಾಶ ಮಾಡಬಲ್ಲ ಈ ನಾರದ. ನಾಶ ಮಾಡುವೆ ಅಲ್ಲ ಅಲ್ಲ ದಾನವೇಂದ್ರ, ತಪ್ಪು ತಿಳಿಯಬಾರದು. ನೀನು ಹುಟ್ಟುತನ ಆ ಯಾದವರ ವಂಶವೊಂದು ಹೇಳಿದನಷ್ಟೇ. ಹಾ ಗೊಲ್ಲಗಾತ್ರನಾದ ಕೃಷ್ಣನನ್ನು ಎಲ್ಲಿ ಹುಡುಕಿದ್ರು ಕಾಣುತ್ತಿಲ್ಲೇ ಇಲ್ಲಲ್ಲ ಪೂಜ್ಯರೇ, ಇದಕ್ಕೆ ಏನು ಮಾಡುವುದು? ಹಾ ಗೊಲ್ಲಗಾತ್ರನಾದ ಕೃಷ್ಣನು ಎಲ್ಲಿರೋನು ಬೇಗ ತಿಳಿಸುವಾಗಿ ನಾರದರೆ. ದಾನವೇಂದ್ರ, ಆ ಹರಿ ಇರುವ ಸ್ಥಳವನ್ನು ತೋರಿಸುವೆನು. ಈಗ ಈಗ ಕೇಳು, ಚಂದ್ರಗುಪ್ತನ ಕುಮಾರಿಯಾದ ಚಂದ್ರಾವಳಿಯ ಸ್ವಯಂವರವು ನಡೆಯುತ್ತಿರುವುದು. ನೀನು ಅಲ್ಲಿಗೆ ಹೋದರೆ ಆ ಹರಿಯು ಸುಲಭವಾಗಿ ನಿನ್ನ ಕೈಗೆ ಸಿಕ್ಕುವನು. ನಾರಾಯಣ ನಾರಾಯಣ. ಭಯನಾದರೆ ಸರಿಯಾದ ಉತ್ತರವನ್ನೇ ಹೇಳಿದ್ರಿ. ನಾನೀಗಲೇ ಹಾ ಚಂದ್ರಗುಪ್ತನ ಕುಮಾರಿಯಾದ ಚಂದ್ರಾವಳಿಯ ಸ್ವಯಂವರವನ್ನು ಸೇರುವೆನು. ನಾನಿಂದ ಬರುವೆನು. ನಾರಾಯಣ ನಾರಾಯಣ. ನಾನಿನ್ನು ಆ ದಾನವನು ಹರಿಯನ್ನು ಕೊಲ್ಲಲು ಸಾಧ್ಯವೇ? ಆ ಹರಿಯ ಚಕ್ರಕ್ಕೆ ಧೇನುಕಾಸುರನೇ ಕುಸುಮ ಸೈನ್ಯನ ಶಿರವು ಈ ಜಗತ್ತು ನೋಡುವುದು. ನಾರಾಯಣ ನಾರಾಯಣ ನಾರಾಯಣ. ಪಾಗಿ ಲೋಕ ಕಾರಣ ನಾರಾಯಣ ದೇವ. ಪಾಗಿ ಲೋಕ ಕಾರಣ ನಾರಾಯಣ ದೇವ. ನಾರಾಯಣ ದೇವ ನಾರಾಯಣ ದೇವ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಬಾಗಿ ಲೋಕ ಕಾರಣ ನಾರಾಯಣ ದೇವ. ಬಬ ಭಯಹರಣ ಬಹು ಕಲ್ಯಾಣ. ನಾರಾಯಣ ನಾರಾಯಣ. ಬಬ ಭಯಹರಣ ಬಹು ಕಲ್ಯಾಣ. ದಿವ್ಯ ಪೂಜನ ನಿಗುಣ ಪದನಿತ ಚರಣ. ದಿವ್ಯ ಪೂಜನ ನಿಗುಣ ಪದನಿತ ಚರಣ. ಬಾಗಿ ಲೋಕ ಕಾರಣ ನಾರಾಯಣ ದೇವ. ನಾರಾಯಣ ದೇವ
ಬಾರೆ ಸುಂದರಿ ಮೋಹ ಮಂಜರಿ ಬಾರೆ ವೈಯಾರಿ ಬಾರೆ ಸುಂದರಿ ಮೋಹ ಮಂಜರಿ ಬಾರೆ ವೈಯಾರಿ ಹರುಷದಿಂದ ಬೇರೆ ಕೇಳೆ ಹರುಷದಿಂದ ಬೇರೆ ಕೇಳೆ ಬಾರೆ ಸುಂದರಿಯೇ ಬಾರೆ ಸುಂದರಿ ಮೋಹ ಮಂಜರಿ ಬಾರೆ ವೈಯಾರಿ ರೇವತಿ ರೇವತಿ, ಏನಾಯ್ತು ನನ್ನ ಸಾಹಸ? ಈ ಬಲರಾಮ ಚಕ್ರವರ್ತಿ ಎಂದರೆ ಇಡೀ ಜಗತ್ತೇ ತಲ್ಲಣಿಸುತ್ತಿತ್ತು. ಆದರೆ ಕೇವಲ ಓರ್ವ ದೇನಕಾಸುರನಿಗೆ ನಾನು ಭಯಪಡಬೇಕಾಯಿತಲ್ಲ. ಈ ನನ್ನ ಬಾರಿಗೆ ಆ ಪಾಂಡವರು ನಗುವಂತಾಯಿತು. ಸ್ವಾಮಿ, ಈ ನನ್ನ ಬಾಳನ್ನು ಯಾರಲ್ಲಿ ತಾನೇ ಹೇಳಿಕೊಳ್ಳಲಿ ಸ್ವಾಮಿ. ಆ ಸತ್ಯಭಾಮೆ ರುಕ್ಮಿಣಿಯರಂತೂ ನನ್ನನ್ನು ನೋಡಿ ಆಡಿಕೊಳ್ಳುತ್ತಿರುವರು ಸ್ವಾಮಿ. ನಾನಿದ್ದೇನು ಪ್ರಯೋಜನ? ನಾನೀಗಲೇ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ದೇವ. ರೇವತಿ ರೇವತಿ, ಮತ್ತೆ ಯುದ್ಧವನ್ನು ಮಾಡೋನೆಂದರೆ ಬಲವಿಲ್ಲ. ಸುಮ್ಮನಿರಲು ನನ್ನಿಂದ ಆಗುವುದಿಲ್ಲ. ಈಗ ಏನು ಮಾಡೋಣ ರೇವತಿ? ಸ್ವಾಮಿ, ಶಾಂತರಾಗಿ ಸ್ವಾಮಿ. ಈ ವಿಚಾರಕ್ಕಾಗಿ ನೀವು ಯೋಚಿಸುವುದು ಬೇಡ. ಈ ವಿಚಾರವಾಗಿ ಪರಮಾತ್ಮನಿಗೆ ತಿಳಿಸಿದರೆ ಪರಮಾತ್ಮನೇ ಅವರನ್ನು ಕೊಲ್ಲುವರು ದೇವ. ರೇವತಿ ಸೈರಿಸಲ ರೇಣು ಅಪಮಾನವ ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಸೈರಿಸಲ ರೇಣು ಈ ಅಪಮಾನವ ನಾನೆಂದು ಸಹಿಸಲಿ ಈ ಅಪಮಾನವ. ರೇವತಿ ನಾನೆಂದು ಸಹಿಸಲಿ ಈ ಅಪಮಾನವ ದುರುಳ ದಾನವಾನಿಂದ. ರೇವತಿ ದುರುಳ ದಾನವನಿಂದ ಅಪಮಾನಗೈದೆನು ನಾನೆಂದು ಸಹಿಸಲಿ ಈ ಅಪಮಾನವ. ವಿಧಿಯೇ ವಿಧಿಯೇ ವಿಧಿಯೇ. ರೇವತಿ ನಿಜ, ರೇವತಿ ನಿಜ. ಆ ದುಷ್ಟರ ನಾಶಕ್ಕಾಗಿ ರೇವತಿ ತಮ್ಮನ ಮನೆಯಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡೇನೆಂದು ಇಡೀ ಸಕಲ ಜನರು ನನ್ನನ್ನು ನೋಡಿ ಹಾಡಿಕೊಳ್ಳುವರು. ಈ ನನ್ನ ಸಾಹಸದಿಂದ ಆ ದೇನಕಾಸುರನ ಶಿರವನ್ನು ಕತ್ತರಿಸಿ ಬರುವೆನು ರೇವತಿ. ಹಾಗೆ ಆಗಲಿ ಸ್ವಾಮಿ. ರೇವತಿ ರೇವತಿ ನಿಜ, ಆ ದುಷ್ಟರ ನಾಶಕ್ಕಾಗಿ ಆ ಶ್ರೀಕೃಷ್ಣನೇ ಸರಿ. ಇಂತಹ ಸಮಯದಲ್ಲಿ ನನ್ನ ಮನಸ್ಸನ್ನು ಸಂತೋಷಪಡಿಸುವ ರೇವತಿ. ಹಾಗೆ ಆಗಲಿ ದೇವ. ನಿಲ್ಲುನೇ ನಿಲ್ಲುನೇ ನೀಲವೇಣಿ ನಿಲ್ಲುನೇ ನಿಲ್ಲುನೇ ನೀಲವೇಣಿ ಕಣ್ಗಳಲ್ಲಿ ಕಾಣಿಸುತ್ತಾ ಊರಿನ ರಾಣಿ ಕಣ್ಗಳಲ್ಲಿ ಕಾಣಿಸುತ್ತಾ ಹೂವಿನ ರಾಣಿ ನಿಲ್ಲು ನೀ
ನಡುವಣಗಿನ ಬಳ್ಳಿಯು ಊತಾವರಳಿದೆ, ನಡುವಣಗಿನ ಬಳ್ಳಿಯು ಊತಾವರಳಿದೆ. ಹಾಡಲೇ ಪಾಡಲೇ ನೀಲವೇಣಿ, ಹಾಡಲೇ ಪಾಡಲೇ ನೀಲವೇಣಿ, ಜಯ ಗೆಜ್ಜೆಯ ನಾದ ಕೇಳಿ, ಗೆಜ್ಜೆಯ ಗೆಜ್ಜೆಯ ನಾದ ಕೇಳಿ. ಕಂಗಳಲ್ಲಿ ಕಾಣಿಸುತ್ತಾ ಹೂವಿನ ರಾಣಿ, ಕಂಗಳಲ್ಲಿ ಕಾಣಿಸುತ್ತಾ ಹೂವಿನ ರಾಣಿ, ಎಲ್ಲು ನೀ ನಲಿದು ಬಾ ನೀಲವೇಣಿ, ನಲಿದು ಬಾ ನೀಲವೇಣಿ, ಕಣ್ಗಳಲ್ಲಿ ಕಾಣಿಸುತ್ತಾ ಹೂವಿನ ರಾಣಿ, ಕಣ್ಗಳಲ್ಲಿ ಕಾಣಿಸುತ್ತಾ ಹೂವಿನ ರಾಣಿ, ನಿಲ್ಲು ನೀ. ಮನದ ರಾಣಿ ಸುಮ ಕೋಮಲಾಂಗಿ ಬಾರೆ, ನನ್ನ ಮನದ ರಾಣಿ ಸುಮ ಕೋಮಲಾಂಗಿ ಬಾರೆ, ಅನುರಾಗದಿಂದ ನಾವು ನಲಿಯೋಣ ಬಾರ ರಾಣಿ, ಅನುರಾಗದಿಂದ ನಾವು ನಲಿಯೋಣ ಬಾರ ರಾಣಿ, ಬಾನನ್ನ ಮನದ ರಾಣಿ ಸುಮ ಕೋಮಲಾಂಗಿ ಬಾರೆ. ಚಂದ್ರನ ನೋಡು ಪ್ರಿಯಳೇ ಬಂದೀತು ನಮಗೆ ಶ್ರೇಯ, ಚಂದ್ರನ ನೋಡು ಪ್ರಿಯಳೇ ಬಂದೀತು ನಮಗೆ ಶ್ರೇಯ, ಅನುರಾಗದಿಂದ ನಾವು ನಲಿಯೋಣ ಬಾರ ರಾಣಿ, ಅನುರಾಗದಿಂದ ನಾವು ನಲಿಯೋಣ ಬಾರ ರಾಣಿ, ಬಾನನ್ನ ಮನದ ರಾಣಿ ಸುಮ ಕೋಮಲಾಂಗಿ ಬಾರೆ, ಬಾನನ್ನ ಮನದ ರಾಣಿ ಸುಮ ಕೋಮಲಾಂಗಿ ಬಾರೆ. ರೇವತಿ, ನಾವು ಸಂತೋಷ ವಿನಯದಿಂದ ಕಾಲವನ್ನು ಕಳೆದಂತಾಯಿತು. ನಡೆ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಹಾಗೆ ಆಗಲಿ ಸ್ವಾಮಿ.
ಕುಮಾರಿಯಾದ ಚಂದ್ರಾವಳಿಯ ಸ್ವಯಂವರಕ್ಕೆ ಪ್ರಯತ್ನಿಸಬೇಕಾಗಿದೆ. ಸಕಲ ಸಮಸ್ತ ರಾಜರುಗಳು ಬರುವಂತೆ ಪತ್ರಿಕೆಗಳ ಮೂಲಕ ತಿಳಿಸು ಬಾ ಕುಮಾರ. ಜನಕ, ನಿಮ್ಮ ಮಾತಿನಂತೆ ತಂಗಿಯ ಸ್ವಯಂವರಕ್ಕೆ ನಾನು ಪ್ರಯತ್ನಿಸುವೆನು. ಅಲ್ಲಿಗೇನಾದರೂ ಕೃಷ್ಣ ಬಲರಾಮರು ಬಂದರೆ ಅವರನ್ನು ಅಲ್ಲಿಯೇ ವಿಚಾರಿಸಿಕೊಳ್ಳುವೆನು ಜನಕ. ಕುಮಾರ, ದುಡುಕದಿರು ಕುಮಾರ, ಹರಿಯಳು ನಿನಗೆ ವೈರತ್ಯವು ಬೇಡವೋ ಕುಮಾರ. ಹರಿಯಳು ನಿನಗೆ ವೈರತ್ಯವು ಬೇಡವೋ ಕುಮಾರ. ಕುಮಾರ, ಹರಿಗೆ ಶತ್ರುವಾಗುವುದಕ್ಕಿಂತ ಮಿತ್ರನಾಗಿ ಬಾಳು. ಆ ಪರಮಾತ್ಮ ನಿನ್ನನ್ನು ಕಾಪಾಡುವನು ಕುಮಾರ. ಜನಕ, ಆ ಕಳ್ಳ ಹರಿಯು ಮಾಡಿದ ಮೋಸಗಳನ್ನು ನೆನೆಸಿಕೊಂಡರೆ ನನಗೆ ಕೋಪವೇ ಹೆಚ್ಚುತ್ತಿರುವುದು. ಆತನು ತಂಗಿಯ ಸ್ವಯಂವರಕ್ಕೆ ಬಂದೇ ಬರುವನು. ಅವನನ್ನು ಅಲ್ಲಿಯೇ ವಿಚಾರಿಸಿಕೊಳ್ಳುವೆನು ಜನಕ. ಅದೋ ನಾನಿನ್ನೂ ಬರುವೆನು. ಕುಮಾರ, ನಿಲ್ಲು ನಿಲ್ಲು. ಅಯ್ಯೋ, ಕುಮಾರನಾದ ಕುಸುಮಾಸೇನನು ಹರಿಯನ್ನು ಕೊಲ್ಲಬೇಕೆಂದು ಹೊರಟೇ ಹೋದನಲ್ಲ. ನನ್ನ ಮಗಳ ಸ್ವಯಂವರವು ಹೇಗೆ ನಡೆಯುವುದು ನನಗೆ ಒಂದೂ ತಿಳಿದಂತಾಗಿದೆ ದೇವ. ಒಂದೇಡೆ ಅನ್ನವನ್ನು ಕೊಡದಂತೆ ಕೊಲ್ಲಿಸಿದೆ. ಕುಲನಾಶ ಗೈದವನ ಕುಲನಾಶವನ್ನು ಮಾಡಿ ಜಲವಿಡಿದು ಬಲಿ ಕೊಡುವೆ ಕುಲವನೆಲ್ಲ. ಅಭಿಮಾಸಿ ನನಗೆ ಬಲಿ ಕೊಡುವೆ ಕುರುಕುಲವ. ಅಭಿಮಾಸಿ ನನಗೆ ಬಲಿ ಕೊಡುವೆ ಕುರುಕುಲವ. ಕುಲನಾಶ ಗೈದವನ ಕುಲನಾಶವನ್ನು ಮಾಡಿ ಜಲವಿಡಿದು ಬಲಿ ಕೊಡುವೆ ಕುರುಕುಲವನೆಲ್ಲ. ಏನಿದು ನನ್ನ ಬಂಧುಗಳ ಕನಸು? ನರಕದಲ್ಲಿಯೇ ಕುಳಿತು ಕಣ್ಣೀರನ್ನು ಹರಿಸುತ್ತಾ ಕೈ ಬೀಸಿ ಕರೆಯುತ್ತಿರುವ ನನ್ನ ಬಂಧುಗಳ ಕನಸು ಕಪಟಿಗಳಾದ ಕೌರವರ ರಕ್ತದ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡುವ ಕನಸು. ಸೆರೆಮನೆಯ ಬಂಧನಕ್ಕೆ ಸಿಲುಕಿ ಹಸುವಿನಿಂದ ಬಳಲಿ
ಅರಗಣ್ಣಿನಿಂದ ಪ್ರಾಣ ಬಿಟ್ಟ ನನ್ನ ಬಂಧುಗಳ ಕನಸು. ಪಾಪಿ ದುರ್ಯೋಧನ ನನ್ನ ಸಹೋದರರ ಸಂತಾಪದ ಕಣ್ಣೀರು ಸಾಗರದಂತೆ ಹರಿದು ಹೋದ ಒಂದೊಂದು ಹನಿಯು ಎಂದಾದರೊಂದು ದಿನ ನಿನ್ನನ್ನು ಕಾಣದೆ ಬಿಡುವುದಿಲ್ಲ. ಎಂದಿಗೆ ನಿನ್ನ ಕುರುಕುಲವನ್ನು ನಾಶ ಮಾಡುವೆನು, ಅಂದಿಗೆ ಈ ಶಕುನಿಗೆ ಪರಮಾನಂದ. ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಆನಂದ ದುರ್ಯೋಧನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಆನಂದ ಕೌರವ ಕುರಿಗಳ ಒಪ್ಪಿಸುವೆ, ಮಸಾಲ ಮಾರ್ಗವ ಸೇರಿಸುವೆ. ದುರ್ಯೋಧನ. ಕೌರವ ಕುರಿಗಳ ಒಪ್ಪಿಸುವೆ, ಮಸಾಲ ಮಾರ್ಗವ ಸೇರಿಸುವೆ. ಆ ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ದುರ್ಯೋಧನ. ಆ ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಆನಂದ ದುರ್ಯೋಧನ. ಸೈಡಿನ ಸಾರ್ಪದ ಸೆಡೆಬೇಕೆ ಪೊಂಗಿಯಲಾದವ ಹೂದಿಸುವೆ. ಸೇಡಿನ ಸಾರ್ಪದ ಎಡೆಮೆಟ್ಟಿ ಪೊಂಗಿಯಲಾದವ ಹೂದಿಸುವೆ. ಆ ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ಆ ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಆನಂದ ಬಲೆ ಬಲೆ ನನಗ್ಯಾರು ಸರಿಸಮರು, ಸರಿಸಮರು, ಸರಿಸಮರು. ಬಲೆ ಬಲೆ ನನಗ್ಯಾರು ಸರಿಸಮರು, ಸರಿಸಮರು, ಸರಿಸಮರು. ಹೊರುಳ ಭೀಮನ ಮದವ ಮುರಿತೆ, ಹೊರುಳ ಭೀಮನ ಮರವ ಮುರಿತೆ. ಹೀರಿ ಮೆರೆಯುವೆ ಗರೆಯಲು ನಾನು, ಹೀರಿ ಮೆರೆಯುವೆ ಗರೆಯಲು ನಾನು. ಬಲೆ ಬಲೆ ನನಗ್ಯಾರು ಸರಿಸಮರು, 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 ಸರಿಸಮರು. ಕರ್ಣ ಮಾವ ದುರ್ಯೋಧನ. ಕರ್ಣ ದುರ್ಯೋಧನ. ಸಹೋದರ ದುಶ್ಯಾಸನ, ನಾವು ಏನೇ ಪ್ರಯತ್ನ ಪಟ್ಟರೂ ನಮ್ಮ ಆಟವು ಸಾರ್ಥಕವಾಗುತ್ತಿಲ್ಲವಲ್ಲ. ಈಗ ಏನು ಮಾಡುವುದು? ಅಗ್ರಜ. ಸಹೋದರ ಕಡಕಾಡಿಯಲ್ಲಿ ಏಳಿ ಪಾಂಡವರು ನನಗೆದುರೇ, ನನಗೆದುರೇ, ನನಗೆದುರೇ. ಕಡಕಾಡಿಯಲ್ಲಿ ಏಳಿ ಪಾಂಡವರು ನನಗೆದುರೇ, ನನಗೆದುರೇ, ನನಗೆದುರೇ. ದುರುಳ ಭೀಮನ ಮದವ
ಸಹೋದರ, ಆ ಪಾಂಡವರನ್ನು ಕೊಲ್ಲಲು ಸಾಧ್ಯವಿಲ್ಲ. ನಾವು ಹಿಂದೆ ಅರಗಿನ ಮನೆಯಲ್ಲಿ ಬೆಂಕಿಯನ್ನು ಹಚ್ಚಿದಾಗ ಅವರು ಅಲ್ಲಿಯೂ ಸಹ ಗೆದ್ದು ಬಂದರು. ನಾವೀಗಲೇ ಹೋಗಿ ಅವರು ವಾಸಿಸುವ ವಾಸಗೃಹವನ್ನು ಸುಟ್ಟಿ ಧ್ವಂಸ ಮಾಡಿ ಬರೋಣ. ನಡೆಯೋಗ್ರಸ. ದುರ್ಯೋಧನ, ಕರ್ಣ, ಬಿಡುಜಿಂದೇನು ಸುಯೋಧನ. ದುರ್ಯೋಧನ, ಮಿತ್ರ, ಬಿಡುಜಿಂದೇನು ಸುಯೋಧನ. ಓ ದುರುಳ ವೈರಿಗಳ ಸಿರವು ಚಂಡೋಡಿ ಬರುವೆ ನೀ ಕ್ಷಣದೇ. ದುರ್ಯೋಧನ, ಕರ್ಣ, ದುರುಳ ಪೋರ್ಥನ ಶಿರವ. ದುರುಳ ಪೋರ್ಥನ ಶಿರವ ಚಂಡೋಡ ತೀರ್ಥೊಡೆ ನಾರ್ ವೀರ ಕರ್ಣನೇ. ದುರ್ಯೋಧನ, ವೀರ ಕ್ಷತ್ರಿಯರಾದ ನಾವುಗಳು ಅಧರ್ಮ ಯುದ್ಧವನ್ನು ಮಾಡಬಾರದು. ಶಕ್ತಿಯಿಂದ ಗೆಲ್ಲಬೇಕು ದುರ್ಯೋಧನ, ಶಕ್ತಿಯಿಂದ ಗೆಲ್ಲಬೇಕು. ದುರ್ಯೋಧನ, ಮಾವ, ನಾಳೆಯ ದಿನವೇ ಚಂದ್ರಾವಳಿಯ ಸ್ವಯಂವರವು ನಡೆಯುವುದು. ಅಲ್ಲಿಗೆ ಕೃಷ್ಣ ಪಾಂಡವರು ಬಂದೇ ಬರುವರು. ನಿನ್ನ ಮಿತ್ರನಾದ ರೇಣುಕಾಸುರನ ಸಹಾಯವನ್ನು ಪಡೆದು ಮೊದಲು ಕೃಷ್ಣನನ್ನು ಕೊಲ್ಲಿಸು. ಆ ನಂತರ ಪಾಂಡವರನ್ನು ಸಂಹಾರ ಮಾಡುವ ಭಾರ ನನ್ನ ಕೈಯಲ್ಲಿದೆ. ನಡೆ ಹೋಗೋಣ. ಮಾವ, ಆಗಬಹುದು. ರೇ ದುರ್ಯೋಧನ, ನಿನ್ನ ಬಲೆಗೆ ಹಕಟ ಸಿಲುಕಿದೆನ ದೇವ, ಹಕಟ ಸಿಲುಕಿದೆನ. ಘೋರವಿದೆಯೇ ನಿನ್ನ ಬಲೆಗೆ ಹಕಟ ಸಿಲುಕಿದೆನ ದೇವ, ಹಕಟ ಸಿಲುಕಿದೆನ. ನಿನ್ನ ಮಾಯೆ ತಿಳಿಯನೋ ದೇವ, ನಿನ್ನ ಮಾಯೆ ತಿಳಿಯನೋ ದೇವ. ಹೇಗೆ ಜೀವಿಸಲಿ ದೇವ, ನಾನು ಹೇಗೆ ಜೀವಿಸಲಿ. ಘೋರವಿದೆಯೇ ನಿನ್ನ ಬಲೆಗೆ ಹಕಟ ಸಿಲುಕಿದೆನ ದೇವ, ಹಕಟ ಸಿಲುಕಿದೆನ. ಗತಿಯ ಕಾಣೆ ಹಕಟ ಬಿದಿಯೇ, ಗತಿಯ ಕಾಣೆ ಹಕಟ ಬಿದಿಯೇ. ನಾನು ಹೇಗೆ ಜೀವಿಸಲಿ ದೇವ, ನಾನು ಹೇಗೆ ಜೀವಿಸಲಿ. ಪರಮಾತ್ಮ, ಪರಮಾತ್ಮ, ದಾನವರ ಸಂಹಾರಕ್ಕಿಂತ ಹೋದ ಭೀಮರ್ಜುನರು ಇನ್ನಾದರೂ ಬಾರಲಿಲ್ಲವಲ್ಲ. ನಾನಾದರೂ ಹೋಗಿಕೊಂಡು ನೋಡಿಕೊಂಡು ಬರುವನೆಂದರೆ ನನಗೆ ದಾರಿ ಮಾರ್ಗವೇ ತೋರುತ್ತಿರುವಲ್ಲ ಪರಮಾತ್ಮ. ನಾರಾಯಣ ನಾರಾಯಣ. ಅಂಬುಗದರ ಜಲಧರ ನಾರಾಯಣ, ಲಕ್ಷ್ಮೀ ನಾರಾಯಣ, ವಿಠಲ ನಾರಾಯಣ.
ಮೃಗಧರ ಜಲಧರ ನಾರಾಯಣ ಲಕ್ಷ್ಮೀ ನಾರಾಯಣ ಕೃಷ್ಣ ನಾರಾಯಣ. ಬೇಡ ಬಿಡಿ. ಕಾದಿನಿ ಜಾಮರ ಕೈಯಲ್ಲಿ ಬಾಳಲ ಕಾದಿನಿ ಜಾಮರ ಕೈಯಲ್ಲಿ ಬಾಳಲ ಪೂಜೆ ಜಾತಿ ಗಂಧ ಗಮ ಗಮನೆನುತ್ತಿದೆ ಪೂಜೆ ಜಾತಿ ಗಂಧ ಗಮ ಗಮನೆನುತ್ತಿದೆ ಮೃಗಧರ ಜಲಧರ ಲಕ್ಷ್ಮೀ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಕೃಷ್ಣ. ನಾರಾಯಣ ನಾರಾಯಣ. ಧರ್ಮನಂದನ, ಪರಮಾತ್ಮ. ಇಷ್ಟೊಂದು ಚಿಂತೆಯಿಂದಿರಲು ಕಾರಣವೇನು? ಪೂಜ್ಯರೇ, ಆ ದೀನರಾದ ಭೀಮಾರ್ಜುನರು ಧೇನುಕಾಸುರನ ಮೇಲೆ ಯುದ್ಧಕ್ಕೆಂದು ಹೋದವರು ಇನ್ನೂ ಬಾರಲೇ ಇಲ್ಲವಲ್ಲ ಪರಮಾತ್ಮ. ನಾನಾದರೂ ನೋಡಿಕೊಂಡು ಬರುವನೆಂದರೆ ನನಗೆ ದಾರಿ ಮಾರ್ಗವೇ ತೋರುತ್ತಿರುವ ಧರ್ಮನಂದನ, ಇನ್ನ ಸ್ವಲ್ಪ ಸಮಯದಲ್ಲಿಯೇ ರೇಣುಕಾಸುರನಿಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಯುದ್ಧವು ನಡೆಯುವುದು. ನೀನು ನೋಡುವ ಅಭಿಲಾಷ ಇದ್ದರೆ ಆ ಕಮಲಾವತಿ ರಾಜ್ಯದಲ್ಲಿ ಸ್ವಯಂವರವು ನಡೆಯುತ್ತಿರುವುದು. ನೀನು ಬರುವನಾಗು, ನಿನ್ನ ತಮ್ಮಂದಿರನ್ನು ನೋಡಬಹುದು. ನಾರಾಯಣ ನಾರಾಯಣ. ಪೂಜ್ಯರೇ, ಆಗಬಹುದು, ನಡೆಯಿರಿ, ಹೋಗೋಣ. ನಾರಾಯಣ ನಾರಾಯಣ. ಪ್ರಿಯಲಿಂಬಂದಂ ಚತುರ್ಮುಖಂ ಪರದೇ ಪ್ರಚಂಡ ರೇಣುಕ ಸೂರನಿಗೆ ಹದರು ಸಾಟಿದರೆ ಅಮ್ಮಯ ಭುಜವಲಕ್ಕೆ ಭುಜ ಬಲಕ್ಕೆ ಹದರು ಸಾಟಿದರೆ ಎನ್ನದಾರು ಸರಿತಮರ ಫಲ ಫಲ ಎನ್ನದಾರು ಸರಿತಮರು ತ್ರಿಭುವನದೊಳಗೆ ಮೆರೆಯುವೆ ನಾನು ತ್ರಿಭುವನದೊಳಗೆ ಮೆರೆಯುವೆ ನಾನು ಫಲ ಫಲ ಎನ್ನದಾರು ಸರಿತಮರು ಕೆಡುಕ ದ್ರೋಹಿಗಳ ಪಿಡಿಯುತ್ತೆ ನಾನು ಕೆಡುಕ ದ್ರೋಹಿಗಳ ಪಿಡಿಯುತ್ತೆ ನಾನು ಮೇರಿ ಮೆರೆಯುವೆ ಧರೆಯಳು ನಾನು ಮೇರಿ ಮೆರೆಯುವೆ ಧರೆಯಳು ನಾನು ಹೆಣಕಾಸಿರಗಳ ಚೆಂಡಾಡುವೆನು ಹೆಣಕಾಸಿರವನ ಚೆಂಡಾಡುವೆನು ಹಠ ದುಃಖದ ಹಿಡಿದು ಖಡ್ಗವನ್ನು ಪಿಡಿದು ನೀಚರ ಸೋದರೇ ಹಿಡಿದು ಖಡ್ಗವನ್ನು ಹಿಡಿದು ನೀಚರ
ಒಡಲಂ ಜಯಿಸಿ ಮೆರೆಯುವ ನಾನು ಒಡಲಂ ಜಯಿಸಿ ಮೆರೆಯುವ ನಾನು ಬಲ ಬಲ ಎನ್ನದಾರು ಸರಿಸಮರು ಎನ್ನದಾರು ಸರಿಸಮರು ಎನ್ನದಾರು ಸರಿಸಮರು. ಸಹೋದರರೇ, ಹರದಲ್ಲಿ ವರವನ್ನು ಪಡೆಯಲು ಹೋದಾಗ ಆ ಬಡ ಜಿಂಗನು ನಮಗೆ ವರವನ್ನು ನೀಡಲಿಲ್ಲ. ಆ ಬಲರಾಮನ ಸತಿ ರೇವತಿಯನ್ನು ಸೆಳೆತರಲು ಹೋದಾಗ ಆ ಬಡ ಸನ್ಯಾಸಿ ನಾರದನು ಅಡ್ಡನಾದನು. ಈಗ ಏನು ಮಾಡುವುದು ಸಹೋದರರೇ? ಅಗ್ರಜ, ಆ ರಣವೈರಿಗಳು ನಮ್ಮ ಮುಂದೆ ಎದುರು ನಿಲ್ಲುವರೇ? ನಿಜ ಅಗ್ರಜ, ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಲ್ಲೇ ರಣವೈರಿಗಳು ಪಲಾಯನ ಆಗುವರು. ಅಗೋ, ನಾರದರು ಇತ್ತಲೇ ಬರುತ್ತಿರುವರು. ನಟವರ ಗಂಗಾಧರ ಉಮಾಶಂಕರ ಎಲೇಲ ವಿನೋದ ವಿಹಾರಿ. ನಟವರ ಗಂಗಾಧರ ಗಂಗಾಧರ ನಾರಾಯಣ ನಾರಾಯಣ. ನೀನೆ ಕಲಿಯಾಗಿ ರಣರಂಗದಾರಿ. ನೀನೆ ಕಲೆಯಾಗಿ ರಣರಂಗದಾರಿ. ಪ್ರಭುವೇ ಮುಂಬಳಿದೋ ನಾರಾಯಣ ನಾರಾಯಣ. ದಾರಿ ಕವಲಾಗಿ ರಣರಂಗದಾರಿ. ದಾರಿ ಕವಲಾಗಿ ರಣರಂಗದಾರಿ. ಪ್ರಭುವೇ ಬಡಿದೋ ನಟವರ ಗಂಗಾಧರ ಉಮಾಶಂಕರ ಎಲೇಲ ವಿನೋದ ವಿಹಾರಿ. ನಟವರ ಗಂಗಾಧರ ಗಂಗಾಧರ ನಾರಾಯಣ ನಾರಾಯಣ. ಪೂಜ್ಯರೇ, ಹಾ ಹರಿಯನ್ನು ಎಲ್ಲಿ ಹುಡುಕಿದ್ರು ಕಾಣುತ್ತಲೇ ಇಲ್ಲವಲ್ಲ. ಈಗ ಏನು ಮಾಡುವುದು ಪೂಜ್ಯರೇ? ದಾನವೇಂದ್ರ, ಹೇಗೆ ನೀನೇಗೆ ಹರಿಯನ್ನು ಹುಡುಕಬೇಕು? ಆ ಹರಿಯನ್ನು ಹುಡುಕುವುದಕ್ಕಿಂತ ನೀನು ಸುಮ್ಮನೆ ಕೂರುವುದೇ ಲೇಸು. ಸುಮ್ಮನೆ ಕರೆಯುತ್ತಿರುವುದು ಯಮನ ಪಾಸವು. ನಾರದರೆ ಯಾರ ಯಾರ ಪಾಸ? ದಾನವೇಂದ್ರ ಅಲ್ಲ ದಾನವೇಂದ್ರ, ಆ ಹರಿಯ ಮರಣವೆಂದು ಹೇಳಿದ್ರಷ್ಟೇ. ಹಾ ಎಲ್ಲಿರೋ ಹಾ ಹರಿಯು? ನೀ ಹೋಗುವ ಈ ಮಾರ್ಗದಲ್ಲೇ ಸಿಗುವನು ಆ ಹರಿಯು. ಹಾ ಹರಿಯು ಎಲ್ಲಿಗೆ ಹೋಗುತ್ತಿರುವ ನಾರದರೆ? ದಾನವೇಂದ್ರ, ಕುಸುಮಸೇನನ ತಂಗಿಯಾದ ಚಂದ್ರಾವಳಿಯ ಸ್ವಯಂವರವು ನಡೆಯುತ್ತಿರುವುದು. ಅಲ್ಲಿಗೆ ಹೋದರೆ ಆ ಶ್ರೀಹರಿಯು ಸಿಕ್ಕುವನು. ನಾರದರೆ, ಆ ಚಂದ್ರಾವಳಿಯು ನನ್ನನ್ನಲ್ಲದೆ ಮತ್ತಾರನ್ನು ಲಗ್ನವಾಗುವುದಿಲ್ಲ ನಾರದರೆ. ಇಲ್ಲ ಇಲ್ಲ ದಾನವೇಂದ್ರ, ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಲಗ್ನವಾಗುವುದಿಲ್ಲ. ಮೊದಲು ನೀನು ಅಲ್ಲಿಗೆ ಹೋಗಿ ಆ ಹರಿಯನ್ನು ಸಂವರಿಸಿ ಆ ಆಕೆಯನ್ನು ಲಗ್ನವಾಗು. ಆ ಹರಿಯ ಮರಣವು ಈ ಜಗತ್ತೇ ನೋಡುವುದು. ನಾರಾಯಣ ನಾರಾಯಣ. ಪೂಜ್ಯರೇ, ನೀವಿನ್ನು ಹೊರಡೆ. ನಾನೀಗಲೇ ಆ ಚಂದ್ರಗುಪ್ತನ ಆಸ್ಥಾನಕ್ಕೆ ಹೋಗಿ ಆ ಚಂದ್ರಾವಳಿಯ ಸ್ವಯಂವರವನ್ನು ಸೇರುವೆನು. ದಾನವೇಂದ್ರ, ಆಗಬಹುದು. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಸಹೋದರರೇ, ಕೇಳಿದ್ರ ನಾನು ಹೇಳಿದ ಮಾತುಗಳನ್ನು? ನಾನೀಗಲೇ ಆ ಚಂದ್ರಾವಳಿಯ ಸ್ವಯಂವರವನ್ನು ಸೇರುವೆನು. ನೀವೀಗಲೇ ಹೋಗಿ ಆ ರೇವತಿಯನ್ನು ಸೆಳೆದುಕೊಂಡು ಬನ್ನಿರಿ. ಚಂದ್ರಾವಳಿಯ ಕಲ್ಯಾಣವು ಮುಗಿದರೊಳಗಾಗಿ ಈ ದಾನವರ ವಂಶವನ್ನೇ ನಾಶ ಮಾಡಬಲ್ಲೆ. ನಾರಾಯಣ ನಾರಾಯಣ. ಮುಂದೆ ಏನಾಗುವುದು ಈ ನನ್ನ ಎರಡು ನೇತ್ರಗಳಿಂದ ನೋಡಿ ಆನಂದವನ್ನು ಪಡುವೆನು. ನಾರಾಯಣ ನಾರಾಯಣ. ಜನನ ಮರಣೆಂಬ ಹೆಣಿದಾರವಾಗಿ
ಜನನ ಮರಣೆಂಬ ನಿಗಾರವಾಗಿ ಮುಂಬಳಿದ ನಾರಾಯಣ ನಾರಾಯಣ ದಾರಿ ಕವಲಾಗೆ ಮುಂದವಾಗಿ ದಾರಿ ಕವಲಾಗೆ ಮುಂಬರಲಾಗೆ ಪ್ರಭುವೇ ಮುಂಬಡಿದ ನಟವರ ಗಂಗಾಧರ ಓಮಾಧೈಂಗರ ಲೀಲಾ ವಿನೋದ ವಿಹಾರಿ ನಟವರ ಗಂಗಾಧರ ಗಂಗಾಧರ ಮಾತನು ಪ್ರೇಮದೆ ಲಾಲ್ ಗೋಪಾಲ ಪರಮಾತ್ಮ ಮಾತನು ಪ್ರೇಮದೆ ಲಾಲ್ ಗೋಪಾಲ ದುರುಳದನವರ ಸದ ಬಡಿಯುವ ನವೋ ಪಾರ್ಥ ಪರಮಾತ್ಮ ದುರುಳದನವರ ಸದ ಬಡಿಯುವ ನವೋ ಆತನು ಪ್ರೇಮದೆ ಲಾಲ್ ಗೋಪಾಲ ದುರುಳದನವರ ಸದ ಬಡಿಯುವ ನವೋ ಪಾರ್ಥ ಪರಮಾತ್ಮ ದುರುಳದನವರ ಸದ ಬಡಿಯುವ ನವೋ ದುರುಳದನವರ ಸದ ಬಡಿಯುವ ನವೋ ಅರುಸದಿಲಾಲೆ ಸೋ ಮಾತನೇನೇನೋ ಅರುಸದಿಲಾಲೆ ಸೋ ಮಾತನೇನೇನೋ ಮಾತನು ಪ್ರೇಮದೆ ಲಾಲೆ ಸೋ ಮಾತ ಭಾರತ ಪರಮಾತ್ಮ ನನ್ನ ದೊಡ್ಡ ತಾಯಿಯ ಮಗನಾದ ಧೇನುಕಾಸುರನು ನನ್ನ ಮೇಲೆ ದ್ವೇಷವನ್ನು ಬಯಸಿ ಯುದ್ಧಕ್ಕೆ ಬರುತ್ತಿರುವನು ಅತ್ತ ನೋಡು ಪಾರ್ಥ ವಾಸುದೇವ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ಪಾರ್ಥ ಪರಮಾತ್ಮ ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ನಾದಕ್ಕೆ ಮರುಳಾಗಿ ಜನರ ಪಾರ್ಥ ಪರಮಾತ್ಮ ಮುರಳಿಯ ನಾದಕ್ಕೆ ಮರುಳಾಗಿ ಜನರ ಅಂದು ಜನಿಸಿದ ಪರಮಾತ್ಮ ನೀನೇ ಅಂದು ಜನಿಸಿದ ಪರಮಾತ್ಮ ನೀನೇ ಹೈವರ ಅಭಿಮಾನ ದಿನ ಕಾಯಿತ ಆನಂದ ಬೆಳಕಾಗಿ ಬೆಳಕಾಯಿತ ಮೀಪೆ ಮಾಧವ ದೇವಕಿ ವರನಂದನ ಮೀಪೆ ಮಾಧವ ದೇವಕಿ ವರನಂದನ ವಾಸುದೇವ ಅರ್ಜುನ ಈ ಯುದ್ಧದ ಕಥೆಯು ನಮಗೆ ಬೇಡ. ಆ ಚಂದ್ರಾವಳಿಯನ್ನು ಕೈ ಬಿಡದೆ ಕಾಪಾಡು ದೇವ. ವಾಸುದೇವ ಭೀಮಸೇನ ಮಾಧವನಿಂದ ವಾಸುದೇವ ಭೀಮಸೇನ ಮಾಧವ
ಭೀಮಸೇನ ದುರ್ಲದೋನವರ ಸದೆ ಕಳೆದು ಬರುವೆ ಈ ಕ್ಷಣದೇ ವಾಸುದೇವ ಭೀಮಸೇನ ಮದವು ಗರ್ಭಿ ದಾನವರ ಒಟ್ಟನ್ನು ಹಡಗಿಸುವ ಈ ವೀರ ಭೀಮಾರ್ಜುನರು ಇಲ್ಲಿಯೇ ಇರುವಾಗ ನಿಮಗೆ ಏಕೆ ಚಿಂತೆ ವಾಸುದೇವ? ಭೀಮಾರ್ಜುನರೇ, ಈ ದಿನ ಯುದ್ಧವು ನಮ್ಮದಾಯಿತು, ನಡೆಯಿರಿ. ಭೀಮಾರ್ಜುನರೇ, ಚಿಂತಿಸಿ ಫಲವೇನು? ಆ ದಾನವರ ಮರಣವು ನನ್ನ ಕೈಯಲ್ಲಿರುವುದು. ನಡೆಯಿರಿ, ನಾವಿನ್ನು ಹೋಗೋಣ. ವಾಸುದೇವ ಅಪ್ಪಣೆಂದೇ ಆಗಲಿ. ಲಾಕ್ಷ ಹೆಣ್ಣೆಂದರೆ ಇವಳಲ್ಲವೇ? ನಾನು ಜನಿಸಿದ ಕಾಲದಿಂದಲೂ ಇಂತಹ ಸುಂದರಿಯನ್ನು ನೋಡಲೇ ಇಲ್ಲವಲ್ಲ. ಸುಂದರಿ, ನಿಲ್ಲು ನಿಲ್ಲು. ಛೀ ಪಾಪಿ, ಪರಿಚಯವಿಲ್ಲದ ನನ್ನೊಡನೆ ಈ ರೀತಿಯಾಗಿ ಮಾತನಾಡ್ತಿರುವೆಯಲ್ಲ, ನಿನಗೆ ಸ್ವಲ್ಪವಾದರೂ ಸಹ ನಾಚಿಕೆ ಆಗುವುದಿಲ್ಲವೇ? ಎಲವೇ ಸುಂದರಿ, ಕಂಚಿನ ಬೊಂಬೆಯಂತೆ ಮಿಂಚುತ್ತಿರುವೆ. ಬಾ, ಬೇಗ ಬಂದು ನನ್ನನ್ನು ಆಲಿಂಗಿಸು. ಛೀ ಪಾಪಿ, ಪರಸ್ತ್ರೀಯರೊಡನೆ ಈ ರೀತಿಯಾಗಿ ಮಾತನಾಡ್ತಿರುವೆಯಲ್ಲ. ನನ್ನ ಪತಿಯಾದ ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮರಿಗೆ ತಿಳಿದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲಿಂದ ಹೊರಡುವರಾಗಿ. ಸುಂದರಿ, ನಿಲ್ಲದೆ ಸುಂದರಿ, ಎಲ್ಲಿಗೆ ಹೋಗುವೆ? ನಿಲ್ಲದೆ ಸುಂದರಿ, ಎಲ್ಲಿಗೆ ಹೋಗುವೆ? ಪರಮಾತ್ಮ ಸುಂದರಿ, ನಿಲ್ಲನು ಬಿಡುವೆ. ಸುಂದರಿ, ನಿಲ್ಲನು ಬಿಡುವೆ. ನಿಲ್ಲದೆ ಸುಂದರಿ, ನಿಲ್ಲದೆ ಸುಂದರಿ, ಎಲ್ಲಿಗೆ ಹೋಗುವೆ? ಸುಂದರಿ, ಪರಮಾತ್ಮ ಮುಚ್ಚು ಬಾಯಿ. ಆ ಹರಿಬಲರಾಮರು ನಮ್ಮ ಕರದಲ್ಲಿರುವರು. ಅವರ ಸೊಕ್ಕನ್ನು ಅಡಗಿಸಿ ನಿನ್ನನ್ನು ಕರೆದೊಯ್ಯಲು ನಮ್ಮ ಅಗ್ರಜನಾದ ದೇವಿಕಾಸುರನು ನಮ್ಮನ್ನು ಇಲ್ಲಿಗೆ ಕಳಿಸಿರುವನು. ನಡೆ ನಡೆ, ಬೇಗ ನಡೆ. ಅಯ್ಯೋ ಪರಮಾತ್ಮ, ಬೇಗ ಬಂದು ಕಾಪಾಡು ದೇವ, ಕಾಪಾಡು. ಕೆಲವೋ ದಾನವರೇ, ನೀವು ನಡೆಸುತ್ತಿರುವ ಅಧರ್ಮ ಕಾರ್ಯಕ್ಕೆ ಸಮ್ಮತ ಪಡುವನೇ ಈ ಶ್ರೀಹರಿಯು? ಎಲ್ಲವೋ ಕಳ್ಳಕೃಷ್ಣ, ಎಲ್ಲವೋ ಕಳ್ಳಕೃಷ್ಣ, ಇದುವರೆಗೂ ನಮ್ಮ ಕರಕ್ಕೆ ಸಿಕ್ಕದೆ ಈಗ ಎದುರಾಗಿ ಬಂದೆ ಆ ಮೂರ್ಖ. ನಿಲ್ಲು ಇದ್ದಕ್ಕೆ ಮದಾಂತ. ನೀಚರೇ, ಏನೆಂದು ಮಗಳುತ್ತಿರುವೆ? ಪರಮಾತ್ಮನನ್ನು ತೆರೆದು ಮಾತನಾಡಿದರೆ ನಿಮ್ಮ ನಾಲಿಗೆಯನ್ನು ಸೇರಿ ಬಿಸಾಡುವ ಮದ ಅಂದರೆ ಕೆಡುಕನ ನಿಂಬೆಯ ಚಿರವನ್ನು ಕಳೆದು ಕೆಡುಕನ ನಿನ್ನೆಯ ಚಿರವನ್ನು ಕಳೆದು ಕೆಡುಕನ ನಿನ್ನೆಯ ಚಿರವನ್ನು ಕಳೆದು ನುಡಿಯಬಹುದು ನುಡಿಯ 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 ನಿಂಬೆಯ ಚಿರವನ್ನು ಕಳೆದು ನಿಂಬೆಯ ಚಿರವನ್ನು ಕಳೆದು ಕಾರುಣಿಗೆ ಇಳುಕುವೆನು ಕಾರುಣಿಗೆ ಇಳುಕುವೆನು ಅತ್ತನ ನಿನ್ನೆಯ ಚಿರವನ್ನು ಕಳೆದು ಇರುಗನು ಬಹುದೇ ಬಹುದೇ ಬಹುದೇ. ಎಲ್ಲೋ ದಾನವರೇ, ನಮ್ಮ ಶ್ರೀಹರಿಯನ್ನು ಜರಿದು ಮಾತನಾಡಿದರೆ ನಿಮ್ಮ ನಾಲಿಗೆಯನ್ನು ಸೇಳಿ ಬಿಸಾಡುವನು ಮದ ಅಂದರೆ ಎಲ್ಲವೋ ಪುಂಡ ಪಾರ್ಥ, ನಿಮ್ಮ ಪೌರುಷವನ್ನು ನಾವು ಬಲ್ಲೆವು. ಎಲ್ಲವೋ ನೀಚರೇ, ಬೇಗ ಯುದ್ಧಕ್ಕೆ ಸಿದ್ಧರಾಗಿ ಬಂದರೆ ಎಲ್ಲವೋ ಬಂದ ಭೀಮ, ಎಲ್ಲೂ ಇದ್ದಕ್ಕೆ ಮದಾಂತ. ಬಂಡ ಭೀಮ, ಬಂಡ ಭೀಮ.
ನಿಮ್ಮ ಶೌರ್ಯವ ಬಂಡ ಭೀಮ ಮಾಡಲು ತೋರ ನಿಮ್ಮ ಶೌರ್ಯವ ಅದಮ ನಿಮ್ಮ ಮದವನೀಗ ನಾ ಮುರಿವೆ ನೋಡಲೆ ನಾ ಮುರಿವೆ ನೋಡಲೆ ನಾ ಮುರಿವೆ ನೋಡಲೆ ಸಾಕು ಗುರುಗಳೇ, ಸಾಕು ಗುರುಗಳೇ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ. ಸಾಕು ಗುರುಗಳೇ, ಸಾಕು ಗುರುಗಳೇ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ. ಏರ್ಪಡಿ ಗೆಳತರ ನುಡಿಯುವುದೇತೋ, ಏರ್ಪಡಿ ಗೆಳತರ ನುಡಿಯುವುದೇತೋ. ಸಾಕು ದುರುಳರೆ, ಸಾಕು ದುರುಳರೆ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ. ಅದಮರೆ ಮದವನು ಮುರಿಯುವೆ, ಅದಮರೆ ಮದವನು ಮುರಿಯುವೆ, ಅದಮರೆ ನಿಮ್ಮಯ ಮದವನ್ನು ಮುರಿಯುವೆ, ಅದಮರೆ ನಿಮ್ಮಯ ಮದವನ್ನು ಮುರಿಯುವೆ. ಸಾಕು ದುರುಳರೆ, ಸಾಕು ದುರುಳರೆ, ದುರಾಂತದಲ್ಲಿ ಸರಸ, ದುರಾಂತದಲ್ಲಿ ಸರಸ. ಹಾಗಾದರೆ ಎಲ್ಲರಾಗಿ ಬಂದರೆ ಬೆಟ್ಟನ್ನು ಸಹಿಸಿಕೊಳ್ಳಿ. ಕೆಟ್ಟೆವು ಕೆಟ್ಟೆವು. ಭೀಮಾರ್ಜುನರೇ, ಈ ದಿನ ಇದ್ದವು ನಮದಾಯಿತು. ನಡೆಯಿರಿ, ನಾವಿನ್ನು ಹೋಗೋಣ. ಆಗಬಹುದು. ಪರಮಾತ್ಮ, ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬಾರದಿದ್ದರೆ ಆ ಪಾಪಿಗಳು ನನ್ನನ್ನು ಏನು ಮಾಡುತ್ತಿದ್ದರು ಏನೋ ದೇವ. ತಾಯಿ, ಇಂತಹ ಕಾರ್ಯಗಳಿಗೆಲ್ಲವೇ ನಾನಿರುವುದು. ಧೇನುಕಾಸುರ, ನೀನು ದುಡುಕಬೇಡ, ನೀನಿನ್ನು ಹೊರಡುವಳಾಗು. ಹಾಗೆ ಆಗಲಿ ಪರಮಾತ್ಮ. ಪದಿಯೇ ಸಿಕ್ಕಲಿಲ್ಲವಲ್ಲ, ಏನು ಮಾಡಲಿ? ನನ್ನ ಮನಸ್ಸಿಗೆ ನೆಮ್ಮದಿಯೇ ಸಿಕ್ಕಲವಲ್ಲವಲ್ಲ. ಕೃಷ್ಣನೊಡನೆ ಯುದ್ಧ ಮಾಡಲು ನನ್ನ ಮನಸ್ಸು ಕಾತರ ಪಡುತ್ತಿರುವುದು. ಅದು ಅಲ್ಲದೆ ಆ ಚಂದ್ರಾವಳಿಯನ್ನು ಕೈ ಹಿಡಿಯುವ ಕನಸು ಮನಸ್ಸಿನಲ್ಲಿಯೇ ಉಳಿದಿರುವುದು. ಏನು ತಾನೇ ಮಾಡಿ? ಮಿತ್ರ ಧೇನುಕಾಸುರ, ನಾನು ಇಲ್ಲಿಗೆ ಬಂದಿರಲು ಕಾರಣವೇನೆಂದರೆ ಈ ದಿನ ಏನಾದರೂ ಚಂದ್ರಗುಪ್ತನ ಕುಮಾರಿಯ ಸ್ವಯಂವರವು ಇರುವುದು. ನಡೆ, ನಾವಿಬ್ಬರು ಸ್ವಯಂವರಕ್ಕೆ ಹೋಗೋಣ. ಮಿತ್ರ ದುರ್ಯೋಧನ ಸುರದೇವತೆಗಳು ಬಂದು ಅಡ್ಡವಾದರೂ ಸರಿಯೇ ಹಾ ಕೃಷ್ಣ ಬಲರಾಮನನ್ನು ಚಂದ್ರಾವಳಿಯನ್ನು ಕೈ ಹಿಡಿಯನು. ನಡೆ ಮಿತ್ರ, ಹೋಗೋಣ. ನಡೆ. ಅರುಷವಂತನು ನಾ ಸಬೋದಯದಿ ಈಗ, ಅರುಷವಂತನು ನಾ ಸಕಲ ರಾಜರನ್ನು ನೋಡೆ, ಅರುಷವಂತನು ನಾನು ಮನಕ್ಕೆ ಸಕಲ ರಾಜರನ್ನು ನೋಡೆ, ಹರ್ಷವಂತನು ಮನಕ್ಕೆ ನಾನು, ಹರ್ಷವಂತನು ಮನಕ್ಕೆ ನಾನು, ಹರ್ಷವಂತನು ನಾ ಶುಭೋದಯದಿ ಈಗ ನಾನು, ಹರ್ಷವಂತನು ನಾ. ಕುಮಾರ, ಜನಕ, ಕುಮಾರ, ಈ ಸಭಿಕರಲ್ಲಿ ನನ್ನ ವಿನಂತನೆ ಅದು ಏನೆಂದರೆ, ಈ ದಿನ ಶುಭ ಮುಹೂರ್ತ ಸಮಯವೇನೆಂದರೆ, ನನ್ನ ಕುಮಾರಿಯಾದ ಚಂದ್ರಾವಳಿಯು ಯಾರನ್ನು ಒಪ್ಪಿ ಯಾರ ಕೊರಳಿಗೆ ಪುಷ್ಪ ಮಾಲೆಯನ್ನು ಧರಿಸುತ್ತಳೋ ಅಂತವರಿಗೆ ಈಕೆಯನ್ನು ಕೊಟ್ಟು ಲಗ್ನ ನಡೆಸುವೆನು. ಈಕೆಯ ಲಗ್ನಕ್ಕೆ ನೀವು ಯಾವ ಆಕ್ಷೇಪವನ್ನು ಪಡೆದೆ ಸಂತೋಷದಿಂದ ಲಗ್ನ ನಡೆಸುವ ಕೊಡುವ ಭಾರವು ತಮ್ಮದಾಗಿರುತ್ತದೆ. ಜನಕ, ಮಿತ್ರರಾದ ಧೇನುಕಾಸುರ
ದುರ್ಯೋಧನ. ಈ ಉಚಿತವಾದ ಪೀಠದಲ್ಲಿ ಅಲಂಕರಿಸರ ನಿಮ್ಮ ಬರುವಿಕೆಯನ್ನು ನಾನು ಬಯಸುತ್ತಿದ್ದೇನೆ. ಈ ಉಚಿತವಾದ ಪೀಠದಲ್ಲಿ ಕುಳಿತುಕೊಳ್ಳಿ. ಈ ತಿರುಕ ಗೊಲ್ಲನಿಗೆ ಕರೆದವರು ಯಾರು? ಈತನಿಗೆ ಸ್ಥಳವಿಲ್ಲ. ಕುಸುಮಸೇನ, ದುಡುಕಿ ಮಾತನಾಡಬೇಡ. ಈ ಸ್ಥಳವು ಎಲ್ಲರಿಗೂ ಯೋಗ್ಯವಾದ ಸ್ಥಳ. ಈ ಸ್ಥಳವು ಎಲ್ಲರಿಗೂ ಯೋಗ್ಯವಾದ ಸ್ಥಳ. ಅದನ್ನು ಹೇಳುವ ಅಧಿಕಾರ ನಿನಗಿಲ್ಲ. ಸಾಕು, ಸುಮ್ಮನಿರು. ಕೃಷ್ಣ ಬಹಳ ಚೆನ್ನಾಗಿ ಹೇಳಿದೆ. ಕಾಡು ವಾಸಿಗಳಾದ ಪಾಂಡವರಿಗೆ ಈ ಯೋಗ್ಯವು ಪೀಠವೇ? ಕಲ್ಲು ಬಂಡೆಯ ಮೇಲೆ ಕುಳಿತು ಕಾಲ ಕಳೆಯುವ ಆ ತಿರುಕ ಪಾಂಡವರಿಗೆ ಈ ಪೀಠದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಇರುವುದೇ? ಸಾಕು, ಸುಮ್ಮನಿರು. ಎಲ್ಲವೋ ಪೂರ್ಣದ ಮಗನೇ, ಧ್ವಂಸ ಮಾಡುವೆ ವಂಶದ್ರೋಹಿಗಳು, ವಂಶದ್ರೋಹಿಗಳು, ವಂಶದ್ರೋಹಿಗಳು. ಧ್ವಂಸ ಮಾಡುವೆ ವಂಶದ್ರೋಹಿಗಳು, ವಂಶದ್ರೋಹಿಗಳು, ವಂಶದ್ರೋಹಿಗಳು. ಅಟ್ಟಹಾಸದಿ ನೆರವದುಗಳೇ, ಅಟ್ಟಹಾಸದಿ ನೆರವದುಗಳೇ, ಹಟ್ಟಿಸಿ ರಣದಳಮೋದು, ಹಟ್ಟಿಸಿ ರಣದಳಮೋದು. ಧ್ವಂಸ ಮಾಡುವೆ ವಂಶದ್ರೋಹಿಗಳು, ವಂಶದ್ರೋಹಿಗಳು, ವಂಶದ್ರೋಹಿಗಳು. ಎಲ್ಲವೋ ಪೂರ್ಣನ ಮಗನೇ, ಖಂಡಿತ ಪೀಠವು ಸರ್ವರಿಗೂ ಅಧೀನವಾಗಿರುವುದು. ಕಾಲವು ಕೈಗೂಡಿ ಬರಲೆಂದು ಸುಮ್ಮನಿರುವನು. ಆಗ ನೋಡುವೆ ಏ ಭೀಮಸೇನನ ಭಯಂಕರವಾದ ವಿಶ್ವರೂಪವನ್ನು. ಮುಚ್ಚು ಬಾಯಿ. ತುತ್ತು ಅನ್ನಕ್ಕಾಗಿ ಪರರ ಮನೆಗೆ ತಿರುಗುವ ನೀವು ಅರಸರ ಸರಿಸಮನಾಗಿ ಕುಳಿತು ಮಾತನಾಡಲು ಅಸಮಂಜಸ. ಸುಮ್ಮನೆ ಕುಳಿತುಕೋ. ಇರುವ ಪೂರ್ಣನ ಮಗನೇ, ಯಾರು ಸಮಾಧಿಯನ್ನು ಯಾರು ಮಾಡಿಸಿಕೊಳ್ಳುವರೋ ನಿಮಗೆ ಗೊತ್ತಾಗುವುದು. ಇಲ್ಲವೋ ಕೋರ್ಟ, ಎಲ್ಲೋ ಸೂತ ಪುತ್ರ, ದೊರೊಳ್ಳ ಪೋತನೆ ಇಲ್ಲ ವಿರವನ ಕಠಿಯುವೆ. ಎಲ್ಲೋ ಕೋರ್ಟ, ಎಲ್ಲೋ ಸೂತ ಪುತ್ರ, ದೊರೊಳ್ಳ ಪೋತನೆ ಇಲ್ಲ ವಿರವನ ಕಠಿಯುವೆ. ನಿಲ್ಲಲ ಯೋಧಕ್ಕೆ, ಎಲ್ಲರಾಗಬಾರ್ದಂದ, ನಿಲ್ಲಲ ಯೋಧಕ್ಕೆ ಕೊಲ್ಲುವೆ ಮೂಡನೆ. ದುರುಳ ಪೋತನೆ ಇಲ್ಲ ವಿರವನ ಕಠಿಯುವೆ. ನೋಡಿದ್ಯಾ ದುರ್ಯೋಧನ, ಇವರಿಂದ ಸಮಾಧಿಯನ್ನು ಮಾಡಿಸಿಕೊಳ್ಳುವುದು. ಎಲ್ಲವೋ ಕೋರ್ಟ, ಎಲ್ಲವೋ ಸೂತ ಪುತ್ರ, ನಿನ್ನಯ ಶಿರವನ್ನು ಕಡೆದು, ನಿನ್ನಯ ಶಿರವನ್ನು ಕಡೆದು ನುಡಿಯಬಹುದೇ ನುಡಿಯ ನೊಡೆಯ ನೊಡೆಯ. ಈತನ ನಿನ್ನಯ ಶಿರವನ್ನು ಕಡೆದು, ಎಲ್ಲವೋ ಕೋರ್ಟ, ಈತನ ನಿನ್ನಯ ಶಿರವನ್ನು ಕಡಿದು ದಾರುಡಿಗೀಗ ಇಳುಕುರನ, ದಾರುಡಿಗೀಗ ಇಳುಕುರನ. ನೋಡು, ಕೆಡುಕನ ನಿನ್ನಯ ಶಿರವನ್ನು ಕಡಿದು ನುಡಿಯಬಹುದು ನುಡಿಯ ನುಡಿಯ ನೊಡೆಯ. ಎಲ್ಲವೋ ಸೋದ ಪುತ್ರ, ಎಲ್ಲವರಾಗುವುದ ಅಂದ, ಎಲ್ಲವರಾಗುವುದ ಅಂದ. ನೋಡಿದ್ಯಾ ದುರ್ಯೋಧನ, ಇವರಿಂದ ಸಮಾಧಿಯನ್ನು ಮಾಡಿಸಿಕೊಳ್ಳುವುದು. ಎಲ್ಲವೋ ಕೋರ್ತು, ಹೆಚ್ಚು ಮಾತುಗಳನ್ನಾಡಿ ಮರಣವನ್ನು ತಂದು ಕೊಳ್ಳಬೇಡ. ಇರುವ ಸೂತ ಪುತ್ರ, ಸುಮ್ಮನೆ ಮಿತಿ ಮೀರಿ ಮಾತನಾಡಿದರೆ ನಿನ್ನ ತಲೆಯನ್ನು ಆರಿಸಿಬಿಡುವನ ಮದ ಅಂದ. ಅಲ್ಲಿ ನಿಲ್ಲುವುದಕ್ಕೆ ಮದ ಅಂದ. ಕರ್ಣ, ಈ ಸಭೆಯಲ್ಲಿ ಯಾರೂ ಇಲ್ಲವೆಂದು ಮಾತನಾಡಬೇಡ. ನಿನ್ನ ಮೃತ್ಯುವಿಗೆ ಕಾದು ಕುಳಿತಿರುವ ವೀರರು ಇಲ್ಲೇ ಇರುವರು. ಅದನ್ನು ಯೋಚಿಸಿ ನೋಡು ಕರ್ಣ. ಕೇಳಿದೆಯಾ ಈ ಕೃಷ್ಣನು ಹಾಡುವ ಮಾತುಗಳನ್ನು? ಇವರ ಪರಾಕ್ರಮವು ಮಿಗಿಲಾಗಿದೆ, ಮಿತಿ ಮೀರಿತು. ಇದನ್ನು ಸಹಿಸಲು ಸಾಧ್ಯವಿಲ್ಲ ಸುಯೋಧನ.
ಎಲ್ಲವೋ ಪಾಪಿಗಳೇ, ಅಧಿಕಾರವಿಲ್ಲದ ಸ್ಥಳದಲ್ಲಿ ಬಂದು ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಾ? ಇಲ್ಲವೋ ಅಧರ್ಮ ಕೃಷ್ಣ, ಇಲ್ಲವೋ ಪಾಂಡವರೇ, ನಿಮ್ಮನ್ನು ಈಗಲೇ ಈ ಸಭೆಯಿಂದ ಸೆಳೆದು ಬಿಸಾಡುವೆನು. ಕುಸುಮಸೇನ, ನನ್ನನ್ನು ಸೆಳೆಯುವುದಕ್ಕೆ ಮೊದಲು ನಿನ್ನನ್ನು ಸೆಳೆಯುವೆನು. ಎಲ್ಲವೋ ಮುಂದಿನ ಕಾರ್ಯಕ್ಕೆ ಪ್ರಯತ್ನಿಸು. ಎಲ್ಲವೋ ಕಪಟಿ, ಈ ಸಭೆಯಿಂದ ನನ್ನನ್ನು ಸೆಳೆಯುವ ಚೈತನ್ಯವು ನಿನಗಿರುವುದೇ? ಮೊದಲು ಈ ಸಭೆಯಿಂದ ಹೊರಟು ಹೋಗು ಮದಾಂಧ. ಕುಸುಮಸೇನ, ನಿಧಾನಿಸು. ಇದುವರೆಗೂ ನಿನ್ನನ್ನು ಬಿಡುತ್ತಿರಲಿಲ್ಲ. ಸಂತೋಷದ ಕಾರ್ಯದಲ್ಲಿ ಸಂಕಟ ಪಡಿಸಬಾರದೆಂದು ನಾನು ಸುಮ್ಮನಿದ್ದೆನು. ಎಲ್ಲವೋ ಕಪಟಿ, ಸಲ್ಲದ ಆಟಗಳನ್ನಾಡಿ ನನ್ನ ತಂಗಿಯ ಮನಸ್ಸನ್ನು ಕೆಡಿಸಿದ ನಿನ್ನನ್ನು ಈ ಸಭೆಯಿಂದ ಈ ಖಡ್ಗಕ್ಕೆ ಬಲಿಯನ್ನು ಕೊಡುವೆನು. ಎದುರಾಗು ಮೂರ್ಖ. ಕುಸುಮಸೇನ, ನಿನ್ನ ತಂಗಿಯ ಲಗ್ನವನ್ನು ಯಾರಾದರೂ ನಡೆಸುವರು. ಇದು ಈ ನನ್ನ ಚಕ್ರಕ್ಕೆ ಎದುರಾಗು ಮೂರ್ಖ. ಅಯ್ಯೋ ದೇವಾ, ಏನಿದು ಹೋಮಂಗಳ? ತಂಗಿಯ ಲಗ್ನಕ್ಕೆ ಕರೆಸಿ ತನ್ನ ಛೇದವನ್ನೇ ಮಾಡಿಕೊಂಡಲ್ಲ ನನಗೆ ಸಂಭವ. ಹೇಳವೋ ಪಾಪಿ, ಭಂಡರ ಗುಂಡಿಗೆಯನ್ನು ಸೀಳಬಲ್ಲ, ತುಂಡು ತುಂಡಾಗಿ ಮಾಡಬಲ್ಲ ಈ ಪ್ರಚಂಡ ದೇವದಾಸುರನು. ಎಲ್ಲವೋ ಪುಂಡ ಪಾಂಡವರೇ, ನೀವು ಒಬ್ಬೊಬ್ಬರಾಗಿಯೇ ಬನ್ನಿ. ನಿಮ್ಮ ದೇಹವನ್ನು ತುಂಡ ತುಂಡಾಗಿ ಕತ್ತರಿಸಿ ದಿಕ್ಕು ದಿಕ್ಕಿಗೆ ಬಲಿಯನ್ನು ಕೊಡುವೆನು. ಎಲ್ಲವೋ ರೇಣುಕಾಸುರ, ಸಿದ್ಧನಾಗು. ಪರಮಾತ್ಮ, ಪಾರ್ಥ, ಅಣ್ಣನಾದ ಭೀಮಸೇನನು ಭೂಮಿಗೆ ಉಳಿದನಲ್ಲ, ಆ ರೇಣುಕಾಸುರನಿಂದ ಈ ಭೂಮಿಗೆ ಉಳಿದನು. ನನಗೆ ಅಪ್ಪಣೆಯನ್ನು ಕೊಡು, ಆ ಶಿರಸ್ಸನ್ನು ಕಡಿದು ನಾನು ಭೂಮಿಗೆ ಉಳಿಸುವೆನು. ಪಾರ್ಥ, ಈ ಸಮಯದಲ್ಲಿ ಏಡಿಗಳಂತೆ ಕುಳಿತುಕೊಂಡರೆ ಕಾರ್ಯ ಆಗುವುದಿಲ್ಲ. ಬೇಗನೆ ಬಾಣವನ್ನು ಪ್ರಯೋಗಿಸುವ ಪಾರ್ಥ. ದೈವವೇ, ಕೃಷ್ಣ, ಬಲೆ ಬಲೆ ರೇಣುಕಾಸುರ, ನಿನಗೆ ಯಾರು ತಾನೇ ಎದುರಾಗಬಲ್ಲರು? ಮೊದಲು ಈ ಕೃಷ್ಣನನ್ನು ವಧಿಸು. ಹೇಳವೋ ಕೃಷ್ಣ, ಎಲ್ಲಿ ಬಿದ್ದಿರುವ ಎಳೆಗಳ ರಾಶಿಗಳ ಮುಂದೆ ನಿಂತು ಕಾಡು ಕಪಿಯಂತೆ ಕಣ್ಣು ಬಿಡಬೇಡ. ಆ ದಿನದಿಂದ ಹೊರಬಡಕ್ಕೆ ಸಿಕ್ಕಿ ಜರಾಸಂಧರನ್ನು ಕೊಂದ ಸೇಡನ್ನು ಈ ಲಗ್ನ ಮಂಟಪದಲ್ಲಿ ತೀರಿಸಿಕೊಳ್ಳುವೆನು. ಯುದ್ಧಕ್ಕೆ ಸಿದ್ಧನಾಗು. ಧೇನುಕಾಸುರ, ಈ ಕೌರವನ ಮಾತಿಗೆ ತಲೆ ತೂಗಿದವರು ಯಾರೂ ಈ ಲೋಕದಲ್ಲಿ ಉಳಿಯಲಿಲ್ಲ. ಹರಿಯುವ ನೀರು, ಉರಿಯುವ ಬೆಂಕಿ, ಕಡಿಯುವ ಸರ್ಪ, ಸಿಗಿಯುವ ಸಿಂಹ, ಇವುಗಳು ಹೆಚ್ಚು ಕಾಲ ಬದುಕಲಾರರು. ಅದರಂತೆಯೇ ನೀನು ನನ್ನ ವಂಶದವನಾಗಿ ನನ್ನ ವಂಶವನ್ನು ಬೆಳಗುವೆನೆಂದು ನಾನು ಹೊರಟಿದ್ದೆನು. ಇದು ಹೇಳವೋ ಗೊಲ್ಲು, ನಿನ್ನ ಉಪದೇಶಗಳು ನನಗೆ ಬೇಡ. ಯುದ್ಧಕ್ಕೆ ಸಿದ್ಧನಾಗು. ಈ ದಿನ ಕೊಂದು ನನ್ನ ಮಿತ್ರರ ಆತ್ಮಕ್ಕೆ ಶಾಂತಿಯನ್ನು ನೋಡುವನು.
ಕೆಲವೋ ದಾನವ, ನಿನ್ನನ್ನು ಇಲ್ಲಿಯವರೆಗೂ ಬಿಡುತ್ತಿರಲಿ. ಇಲ್ಲಿಯವರೆಗೂ ಮಮತ್ಕಾರವಿತ್ತು. ಇಲ್ಲಿಗೆ ಈ ಮೂಲಕದ ಆಸೆಯು ಬಿಡು. ಯಾರಾದರೂ ಈ ಕಾರ್ಯವನ್ನು ನಡೆಸುವರು. ಬೇಗ ಯುದ್ಧಕ್ಕೆ ಸಿದ್ಧರಾಗ. ಸಾರಿಕೊಳ್ಳುವೆ ಅದಮದಿಂದ ಚಕ್ರದಿಂದ ಬಿಡುವೆ ನೋಡಲು. ಬರದಿ ಚಕ್ರವನ್ನು ನಾನು ಬಿಡುವೆ ನೋಡಲು, ನಾವು ಬಿಡುವೆ ನೋಡಲು, ನಾವು ಬಿಡುವೆ ನೋಡಲು. ಮಾವ, ಈ ರಕ್ತ ಸಾಗರವನ್ನು ಕಂಡು ನಾನು ಸಹಿಸಲಾರೆ. ಈ ಚಂದ್ರಾವಳಿಯನ್ನು ಲಗ್ನವಾಗುವುದೇ ಬೇಡ. ನಾನಿನ್ನು ಬರುವೆನು. ಹೋಗು, ನಡೆ ನಡೆ ಕುರುಡನ ಮಗನೇ ನಡೆ. ನೀನು ಎಲ್ಲೇ ಹೋದರೂ ನಿನ್ನ ಮರಣವು ತಪ್ಪಿದ್ದಲ್ಲ. ನಾರದನ ಕುತಂತ್ರವನ್ನು. ಪರಮಾತ್ಮ, ಏನಿದು ಅನ್ಯಾಯ? ಮಗಳನ್ನು ಕೊಲ್ಲಿಸಿ ಮದುವೆ ಮಾಡಿದನಿಂದ ಅಪರಾಧವನ್ನು ನಾನು ಹೇಗೆ ಸಹಿಸಲಿ ದೇವಾ? ಸತ್ಯವಂತ, ನಿನ್ನ ಕುಮಾರನು ಇಂದಿನ ಜನ್ಮದಲ್ಲಿ ನನಗೆ ವೈರಿಯಾಗಿ ಹುಟ್ಟಿದವನು. ಆತನು ಈ ನನ್ನಿಂದ ಮರಣವಾದನು. ಮುಂದಿನ ಜನ್ಮಕ್ಕೆ ಆಯಸ್ಸನ್ನು ಕೊಟ್ಟು ಕಾಪಾಡುವೆನು. ಧನ್ಯನಾದೆನು ದೇವ. ನೋಡಿದೆಯಾ ಪರಮಾತ್ಮ ಈ ನಾರದನ ಕುತಂತ್ರವನ್ನು? ಧೇನುಕಾಸುರನ ವಧೆ, ಕುಸುಮಸೈನನ ಮರಣ, ಬಲರಾಮದೇವರ ಅಹಂಕಾರ, ಭಾಮಾದೇವಿಯು ಅಂತಾಯಿತು. ಇನ್ನು ನೀವು ಕೊಡ್ತೀನಿ ಈ ಪುಷ್ಪಹಾರವನ್ನು ಚಂದ್ರಾವಳಿಯ ಕೊರಳಿಗೆ ಹಾಕುವರಾಗಿ. ಅಮ್ಮ ಚಂದ್ರಾವತಿ, ಪರಮಾತ್ಮನಿಗೆ ಪುಷ್ಪಹಾರವನ್ನು ಹಾಕುವರಾಗಿ. ಹಾಗೆ ಆಗಲಿ ಪೂಜ್ಯರೇ. ಕಂಗಳ ಜೊತೆ ದೀಪ ಶ್ರೀಹರಿ ಚಂದ್ರಾವಳಿಯ ಕಲ್ಯಾಣವು ಕಥಾಭಾಗವು ಮುಗಿಯಿತು. ಪರಮಾತ್ಮ, ಇನ್ನು ಚಂದ್ರಾವಳಿಯನ್ನು ದಾರಿಗೆ ಕರೆದುಕೊಂಡು ಹೋಗಿ ಸತ್ಯಭಾಮೆಯೊಡನೆ ಆನಂದವಾಗಿ ಬಾಳಿರಿ.
ಭಕ್ತಾದಿಗಳೇ, ಇಲ್ಲಿಗೆ ಶ್ರೀಕೃಷ್ಣ ವಿಜಯ ಅಥವಾ ಧೇನುಕಾಸುರನ ವಧೆ ಎಂಬ ಕಥಾಭಾಗವು ಮುಗಿಯಿತು. ಎಲ್ಲರೂ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನ ಪಾದಪೂಜೆಯನ್ನು ಮಾಡಿ ಮಂಗಳವನ್ನು ಪಾಡೋಣ. ನಾರಾಯಣ ನಾರಾಯಣ. ಬರ್ರಿ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಭಕ್ತರ ಕಾಯೋ ಶ್ರೀಕೃಷ್ಣ, ಭಕ್ತರ ಕಾಯೋ ಶ್ರೀಕೃಷ್ಣ, ನಿಮ್ಮ ಪಾದಕ್ಕೆ ನಮಿಸುವೆವು ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಶ್ರೀಕೃಷ್ಣ ಆಪತ್ಪಾಂಡವ ಶ್ರೀಕೃಷ್ಣ, ನಿಮ್ಮ ಪಾದ ರಕ್ಷಕ ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ತಂದೆಯು ನೀನೇ ಶ್ರೀಕೃಷ್ಣ, ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ತುಳಸಿಯ ಹಾರವು ಶ್ರೀಕೃಷ್ಣ, ತುಳಸಿಯ ಹಾರವು ಶ್ರೀಕೃಷ್ಣ, ನಿಮ್ಮ ಕೊರಳಿಗೆ ಧರಿಸುವೆ ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಜಯ ಕರ್ಪೂರದಾರತಿ ಶ್ರೀಕೃಷ್ಣ, ಕರ್ಪೂರದಾರತಿ ಶ್ರೀಕೃಷ್ಣ, ನಿಮ್ಮ ಪಾದಕ್ಕೆ ಬೆಳಗುವೆ ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಜಯ ಜಯ ಮಂಗಳ ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಜಯ ಜಯ ಮಂಗಳ ಶ್ರೀಕೃಷ್ಣ, ಜಯ ಶುಭ ಮಂಗಳ ಶ್ರೀಕೃಷ್ಣ. ಆಂಜನೇಯವರದ ಗೋವಿಂದ, ಜಾನಕಿಯವರ ಗೋವಿಂದ, ಮಧುರೇಶ್ವರನ ಪಾದಾರವಿಂದ ಗೋವಿಂದ, ಮಾರಮತಾಯಿನ ಪಾದಾರವಿಂದ ಗೋವಿಂದ, ದೇವರಿನ ಪಾದಾರವಿಂದ ಗೋವಿಂದ, ನವಗ್ರಹಗಳ ಪಾದಾರವಿಂದ ಗೋವಿಂದ, 333 ಕೋಟಿ ದೇವರು ದೇವತೆಗಳ ಪಾದಾರವಿಂದ ಗೋವಿಂದ, ಹರಳೆ ಪಾರ್ವತಿ ಪದೇ ಜೈ 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 ಮಾತರಂ ಮಾತರಂ ಮಾತರಂ.